ಪ್ರತಿ ಬಾರಿ ಕೂಡ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಜನಸ್ತೋಮ ಆಗಮಿಸಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸಬಹುದಾಗಿದೆ ಟಿವಿ9 ದೃಶ್ಯಾವಳಿಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮಾಚರಣೆಗೆ ಹೂವನ್ನು ಖರೀದಿ ಮಾಡೋದಕ್ಕೆ ಗ್ರಾಹಕರೆಲ್ಲರೂ ಕೂಡ ಮುಗಿಬಿದ್ದು ಹೂವನ್ನು ಖರೀದಿಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಹೂ ಬಾಳೆಕಂದು ಹಣ್ಣನ್ನ ಖರೀದಿಯನ್ನ ಮಾಡಿ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಬೆಳಗ್ಗೆ ಆಗಮಿಸ್ತಾರೆ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಇಲ್ಲಿ ಕಿಕ್ಕಿರಿದು ಜನರು ಸೇರಿರ್ತಾರೆ. ಗ್ರಾಹಕರೆಲ್ಲರೂ ಕೂಡ ಹೂವನ್ನು ಖರೀದಿಗೆ ಆಗಮಿಸಿರ್ತಕ್ಕಂಥದ್ದು. ಪ್ರತಿ ಬಾರಿ ಕೂಡ ಹಬ್ಬದ ಸಂದರ್ಭದಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಸೇರಿರುತ್ತೆ. ಅಂದ್ರೆ ಹಣ್ಣು ಹೂಗಳನ್ನ ಖರೀದಿ ಮಾಡೋದಕ್ಕೆ ಬೆಂಗಳೂರಿನ ವಿವಿಧ ಏರಿಯಾಗಳಿಂದ ಜನರು ಆಗಮಿಸಿರ್ತಾರೆ. ಈ ಬಾರಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೂವನ್ನು ಖರೀದಿಗೆ ಜನರು ಆಗಮಿಸಿರ್ತಕ್ಕಂಥದ್ದು. ಟಿವಿ9 ದೃಶ್ಯಾವಳಿಗಳು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ಬಗೆ ಬಗೆಯ ಹೂಗಳನ್ನ ಖರೀದಿ ಮಾಡೋದಕ್ಕೆ ಜನರು ಮುಗಿಬೀಳ್ತಿರ್ತಕ್ಕಂಥದ್ದು ಅಂತೇಳಿ. ಈ ಬಾರಿ ಜೋಳದ ಒಂದು ತುಂಡಿನಲ್ಲಿ ಯಾವ ರೀತಿಯಾಗಿ ಹಾರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಬಾರಿ ವಿಶೇಷತೆ ಏನಂತಂದ್ರೆ ತೋಬಾಲೆ, ಪ್ರಮುಖವಾಗಿ ಗಣೇಶನ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ತೋಬಾಲೆ ಸೇಲ್ ಆಗ್ತಿರ್ತಕ್ಕಂಥದ್ದು. ತೋಬಾಲೆಗೆ ಹೆಚ್ಚಿನ ಡಿಮ್ಯಾಂಡ್ ಇರತಕ್ಕಂಥದ್ದು. 1500 ರಿಂದ 3500 ರೂಪಾಯಿವರೆಗೂ ಕೂಡ ಹಣವನ್ನ ನೀಡಿ ಗ್ರಾಹಕರು ಮುಗಿಬಿದ್ದು ಹೂವನ್ನ ಖರೀದಿಯನ್ನು ಮಾಡ್ತಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ನಿನ್ನೆಗೆ ಹೋಲಿಕೆಯನ್ನ ಮಾಡಿದ್ರೆ ನಿನ್ನೆ ಗೌರಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲೂ ಕೂಡ ಕಳೆದ 3 ದಿನಗಳಿಂದಲೂ ಕೂಡ ಇದೇ ರೀತಿಯ ರಶ್ ಇರ್ತಕ್ಕಂಥದ್ದು. ಹೂವನ್ನು ಖರೀದಿ ಮಾಡೋದಕ್ಕೆ ಗ್ರಾಹಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇವತ್ತು ಕೊಂಚ ಹೂವಿನ ರೇಟ್ ನಲ್ಲೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಶಕುಂತಲಾ. ಒಟ್ಟಾರೆಯಾಗಿ ಗಣೇಶ ಹಬ್ಬದ ಆಚರಣೆಗೆ ಜನರೆಲ್ಲರೂ ಕೂಡ ಬೆಂಗಳೂರಿಗರೆಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆಯನ್ನ ಮಾಡೋದಕ್ಕೆ ಹೂವನ್ನು ಖರೀದಿಯಲ್ಲಿ ಮಗ್ನರಾಗಿರ್ತಕ್ಕಂಥದ್ದು.